ಅಲ್ಲ ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನೆನ್ನೆನೂ ಕೂಡ ನಮ್ಮ ಗೌಡ್ರು ಯಾರು ಶಿವಲಿಂಗೇಗೌಡರು ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ. ಹೌದು, ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರೆ ಕಾಣೆ ಆಗೋಟ್ರು, ಕಾಣೆದಂತೆ ಮಾಯ ಔಟ್ರು. ಹಾಸನ ಕಡೆ ಓಡೋಟ್ರು ಅವರು, ಅರಸೀಕೆರೆ ಕಡೆ ಓಡೋಟ್ರು. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ. ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ. ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ದೀರ, ಸರಿಯಾಗಿ ಚಾಟಿ ಬೀಸಿದ್ದೀರ. ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ. ಮಾಡಲ್ಲಾಗ್ಬೇಕು. ನಾವೆಲ್ಲ 9:45 ಇಲ್ಲಿ ಬಂದಿದ್ರಿ ಅಧ್ಯಕ್ಷರೇ. ಅವರು ಬರ್ಬೇಕು, ಹಾಗೆ ಬರ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂಥ ಹಂಪಿ ಇದು. ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವರೇ ಹೇಳ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಮೋರ್ ದೆನ್ 60% ಇಸ್ರೇಲಿಂದ ಬರ್ತಾರೆ. ಇಸ್ರೇಲಿಂದ ಬರುವಂಥದ್ದು 2 ಇಲ್ಲಿ ಬರ್ತಾರೆ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾರೆ. 2 ಕಡೆ ಹೋಗ್ತಾರೆ ಅವರು. ಅವ್ರಿಗೆ ಇಲ್ಲಿ ಸೇಫ್ಟಿ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಈ ಇಸ್ರೇಲ್ ಮಹಿಳೆ ರೇಪ್ ಆದ್ಮೇಲೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರೋಂಥ ಹೋಮ್ ಸ್ಟೇಗಳವರು ಎಲ್ಲ ಕನ್ನಡದವರು, ನಮ್ಮ ಕರ್ನಾಟಕದವರು. ಅವರೆಲ್ಲ ಬಾವೆ ಮಾಡ್ಕೊಂತಾರೆ. ಅವನ ಅನ್ನಕ್ಕೆ ಬಂದಿದೆ ಪತ್ರಿಕೆಯಲ್ಲಿ, ಅನ್ನಕ್ಕೆ ಕೂಳಿಗೋಸ್ಕರ ಹೋರಾಟ ಮಾಡುವಂಥ ಹೋಮ್ ಸ್ಟೇಗಳು ಅಂತ ಹಾಕಿದ್ದಾರೆ. ಅಂದ್ರೆ ಒಂದ್ ಕಡೆ ನಮ್ಮ ಪ್ರವಾಸೋದ್ಯಮ ಹಾಳಾಗೋಯ್ತು, ಇನ್ನೊಂದು ಕಡೆ ಫಾರಿನರ್ಸ್ ಯಾರು ಡಾಲರ್ ನಮಗೆ ಬರ್ತಾ ಇತ್ತು, ಆ ಡಾಲರು ಹೊಟ್ಟೋಯ್ತು. ಮತ್ತು ಹಂಪಿಗೆ ಕೆಟ್ಟ ಹೆಸರು ಬಂದೋಯ್ತು. ವಿಶ್ವವಿಖ್ಯಾತ ಹಂಪಿ ಇವತ್ತು ಈ ಗ್ಯಾಂಗ್ ರೇಪ್ ಆಗಿರೋದ್ರಿಂದ ಬರ್ತಕ್ಕಂಥ ವಿದೇಶಿಯ ಇನ್ನೊಂದು 10 ವರ್ಷ ಬೇಕು ಅವ್ರ ಮತ್ತೆ ಕನ್ವಿಯನ್ಸ್ ಆಗಿ ಇಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇದೆ ಅಂತ ಹೇಳಕ್ಕೆ. ಸೊ ಅಷ್ಟು ರೇಪ್ ಆಗಿ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಹೋಮ್ ಸ್ಟೇಗಳ ಮೇಲೆ ಹಾಕ್ಬಿಟ್ಟಿದ್ದಾರೆ. ಹೋಮ್ ಸ್ಟೇಗಳು ರೆಗ್ಯುಲೈಸ್ ಮಾಡ್ತೀರಿ, ಪ್ರತಿಯೊಂದಕ್ಕೂ ನಾವು ಸಂಖ್ಯೆ ಕೊಡ್ತೀರಿ, ನಂಬರ್ ಕೊಡ್ತೀರಿ, ಅವ್ರ ಹತ್ರ ಫೀಸ್ ಕಲೆಕ್ಟ್. ಇದೇ ಜ್ಞಾನ ಮೊದಲೇ ಇರಬೇಕಾಯ್ತಲ್ಲ. ಮೊದಲೇ ಇದ್ದಿದ್ರೆ ಈ ಜ್ಞಾನ ಇದಾಗ್ತಾನೆ ಇರಲಿಲ್ಲ. ಹೋಮ್ ಸ್ಟೇ ನಡೆಸುವಂತ ಮಹಿಳೆ ಮೇಲೂ ಅತ್ಯಾಚಾರ ಮಾಡಿದ್ದಾರೆ. ಬರೀ ಫಾರಿನರ್ ಅಲ್ಲ, ಅವ್ರ ಮೇಲೂ ಅತ್ಯಾಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ದು ಅವ್ರ್ಯಾರೋ ಹೇಳ್ತಾ ಇದ್ರು, ಏನೋ ಕೊಡಪ್ಪ ಅದು ನೆನ್ನೆನೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮಗೆ ಫಾರಿನವರೆಲ್ಲ ಹೊಗಳಿದ್ದಾರೆ ಅಂತ. ಸುನೀಲ್ ಹೇಳ್ತಾ ಇದ್ವಿ, ಆ ಫಾರಿನವರೆಲ್ಲ ಹೊಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಮುಖ್ಯಮಂತ್ರಿಗಳು ಒಂಥರ ದಾರಿ ತಪ್ಪಿಸಿದ್ದಾರೆ ಅಂತ ಅನಿಸ್ತದೆ. ಅದು ಈ ಪ್ರಮೇಯ ಕುರಿತು ತಿಳಿದುಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರು ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತಖಂಡದಿಂದ ಹೊಗಳಿದ್ದಾರೆ ಅಂತ ಅವರು ಕರ್ನಾಟಕ ರಾಜ್ಯಪಾಲರ ವಿಧಾನಮಂಡಲದ ಭಾಷಣದಲ್ಲಿ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದು ಕಡೆ ವಿಶ್ವದ ಭೂಪಟದಲ್ಲಿ ಹಂಪಿ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದ್ದಾರೆ ನಮಗೆ ವಿದೇಶದ ಜನ ಎಲ್ಲ ಆಡಿ ಹೊಗಳಿ ನಮ್ಮನ್ನು ಅಟ್ಟಕ್ಕೆ ಕೇಳಿಸಿದ್ದಾರೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷ, UNGA ಪ್ರೆಸಿಡೆಂಟು ಅವರು ಇವ್ರ ಇನ್ವಿಟೇಷನ್ ಮೇಲೆ ಬಂದಿಲ್ಲ. ಅವರು ಡೆಲ್ಲಿಗೆ ಬಂದ ಮೇಲೆ ಡೆಲ್ಲಿಯಲ್ಲಿ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಆಫ್ ನ್ಯೂ ಡೆಲ್ಲಿ ಅರೈವ್ಡ್ ಅಟ್ ಬೆಂಗಳೂರು. ಇಲ್ಲ, ಅದರದ್ದು ಹೇಳಬೇಕು, ಯಾಕಂದ್ರೆ ಅವ್ರು ಹೇಳಿದಾರಲ್ಲ. ಕನ್ನಡದಲ್ಲೇ ಹೇಳ್ಬಿಡ್ತೀನಿ ನೋಡಿ. ದೆಹಲಿಗೆ ಹೊರಟು ಬೆಂಗಳೂರಿಗೆ ಆಗಮಿಸಿದ್ದೇನೆ. ಭಾರತ ಸಿಲಿಕಾನ್ ವ್ಯಾಲಿ ಎಂದು ಹೆಸರಾಗಿರುವ ಬೆಂಗಳೂರು ಭಾರತೀಯ ತಂತ್ರಜ್ಞಾನ ಸಾಮರ್ಥ್ಯ ಹಾಗೂ ಉದ್ಯಮಶೀಲ ಪ್ರತೀಕ. ದಕ್ಷಿಣ ಭಾರತದ ಈ ಕ್ರಿಯಾಶೀಲ ನಗರದ ಚೈತನ್ಯವನ್ನು ಅನುಭವಿಸಲು ಇಲ್ಲಿಗೆ ಖ್ಯಾತ ಇನೋವೇಷನ್ಸ್ ಹಬ್ ಭೇಟಿ ಮತ್ತು ಅರ್ಥಪೂರ್ಣ ಚರ್ಚೆಗೆ ಎಂದು ಎದುರು ನೋಡ್ತಾ ಇದ್ದೇನೆ. ಯಾರು? ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವರು ಬಂದಿದ್ದು ಸಿಲಿಕಾನ್ ವ್ಯಾಲಿ ಆಫ್ ಬೆಂಗಳೂರಿಗೆ, ಇಲ್ಲಿರೋ ತಂತ್ರಜ್ಞಾನವನ್ನ ನೋಡುವಂಥದ್ದಕ್ಕೆ. ಇವ್ರೇನು ಹಾಕೊಂಬಿಟ್ರು ಅದನ್ನ ಗ್ಯಾರಂಟಿ. ಅವ್ರಿಗೆ ಸಂಬಂಧನೇ ಇಲ್ಲ. ಈಗ ನಮ್ಮ ಯತ್ನಾಳ್ ಅವ್ರ ಮನೆಯಲ್ಲಿ ಯಾರಾನ ಬಂದು ಊಟಕ್ಕೆ ಬಂದ್ಮೇಲೆ ಏನ್ರಿ ಚಂದಾಗಿತ್ತ ರೊಟ್ಟಿ ಅಂತ, ಫಸ್ಟ್ ಕ್ಲಾಸ್ ಇತ್ತು ಅಂತಾರೆ. ಚಂದಾಗಿತ್ತೋ ಇಲ್ಲ ಹೇಳಬೇಕದು, ಸಂಸ್ಕೃತಿ ಅದು. ಆ ತರದಿಲ್ಲ. ಇವ್ರು ಬಂದಿರೋದು ಇವರೇ ಟ್ವೀಟ್ ಮಾಡಿದಾರಲ್ಲ. ನಾನೇನು ಬೆಂಗಳೂರಿನ ಗ್ಯಾರಂಟಿ ನೋಡಕ್ ಬಂದಿಲ್ಲ, ಅವರೇ ಟ್ವೀಟ್ ಮಾಡಿದ್ದಾರೆ. ನಾನು ಗ್ಯಾರಂಟಿ ನೋಡಕ್ ಬಂದಿರೋದು. ಇವರು ಮುಖ್ಯಮಂತ್ರಿಗಳ ಪ್ರೆಸ್ ನೋಟ್ ಏನಿದೆ ಅದರಲ್ಲಿ ಇವ್ರು ಹೇಳಿರೋದು. ಅವ್ರೇನು ಹೇಳಿಲ್ಲ ಈ ಗ್ಯಾರಂಟಿ ಬಗ್ಗೆ ಆಡಿ ಹೊಗಳಿರೋಂಥದ್ದು ಏನು ಇಲ್ಲ. ಎಲ್ಲ ಇಲ್ಲಿ ದಾಖಲೆಗಳೇ ಇಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಟ್ವೀಟ್ ಮಾಡಿರೋ ದಾಖಲೆಗಳು ಇಟ್ಕೊಂಡಿದ್ದೀನಿ. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರಕ್ಕೆ ಇವತ್ತು ಇಷ್ಟೆಲ್ಲ ಮಾನ ಹೋಗ್ತಾ ಇದ್ರು ಕೂಡ
ಲಾ ಅಂಡ್ ಆರ್ಡರ್ ಅಲ್ಲಿ ಇದೆ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಮಧ್ಯ ಅದರಿಂದ ಮಾತಾಡ್ತಾರಲ್ಲ? ಇವತ್ತು ಇಲ್ಲ ಅಧ್ಯಕ್ಷರೇ, ಇನ್ನು ಈ ಚಿನ್ನ ಕಳ್ಳ ಸಾಗಾಣಿಕೆದು ಕೂಡ ಮಂತ್ರಿಗಳ ಮೇಲೆ ಬರ್ತಾ ಇದೆ. ಯಾರು ಮಂತ್ರಿಗಳಿದ್ದಾರೆ ಅಂತ ಹೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆನೂ ಏನು ಕ್ಲಾರಿಫಿಕೇಶನ್ ಇಲ್ಲ, ಯಾರು ಅದ್ರ ಬಗ್ಗೆ ಚಕಾರನೂ ಎತ್ತುತ್ತಾ ಇಲ್ಲ. ಅಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಇದೆ ಅಂತ ಅನ್ಸೋ ಅಂತ ಪ್ರಮೇಯನೇ ಕಾಣ್ತಾ ಇಲ್ಲ. ಉಳಿದದ್ದು ಬೇರೆ ನಮ್ಮ ಈಗ ಮಧ್ಯಾಹ್ನ ಎಲ್ಲರೂ ಕೂಡ ಮಾತಾಡ್ತಾರೆ. Okay. ನನ್ಗನ್ಸೋ ಅಂತದ್ದು ಇವತ್ತು ಕನ್ನಡದ ಜನನ ಬೈದಿರುವಂತ ಕೆಟ್ಟ ಪದ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು ರಾಮನಗರದಲ್ಲಿ ಆಗಿರೋ ಘಟನೆ, ಇದೆಲ್ಲರೂ ಕೂಡ ಇಡೀ ಸದನ ನಾವೆಲ್ಲರೂ ತಲೆ ತಗ್ಸುವಂತ ಘಟನೆ ಆಗಿದೆ. ಇಷ್ಟಿದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ಇನ್ನು ಯಾರನ್ನು ಬಂಧಿಸೇ ಇಲ್ಲ. ರಾಮನಗರದ ಘಟನೆಗೆ ಇನ್ನು ಯಾರನ್ನು ಬಂಧಿಸೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕನ್ನಡಕ್ಕೆ ಕೆಟ್ಟ ಪದನ ಉಪಯೋಗ ಮಾಡಿದ್ದಾರೆ. ಯಾರನ್ನು ಬಂಧಿಸೇ ಇಲ್ಲ. ಇಂಥ ಒಂದು ಘಟನೆಗಳಾದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸರ್ಕಾರ ಯಾವಾಗ ತೊಲಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ ಅಂತ ಮಧ್ಯಾಹ್ನದ ಉತ್ತರ ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹೇಳೋರು ಕೇಳೋರು ಎಲ್ಲ ಗೂಂಡಾ ರಾಜ್ಯ ತರ ಆಗೋಟಿದೆ. ಗೂಂಡಾ ರಾಜ್ಯ ಹೆಂಗಿದೆಯೋ ಹಂಗೆ ಹೇಳೋರು ಕೇಳೋರು ಯಾರು ಇಲ್ಲ. ಗೂಂಡಾ ರಾಜ್ಯದ ಮಾದರಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಲಂಗು ಲಗಾಮ್ ಇಲ್ಲ. ಮುಖ್ಯಮಂತ್ರಿಗಳು ಅದೇನೋ ಯಾಕೆ ಹಿಂಗ್ ಆಡ್ತಾ ಇದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಗಮನ ಇಲ್ಲ. ಇಲ್ಲಿ ನೋಡಿ, ಸದನದಲ್ಲೇ ಮಂತ್ರಿಗಳು ಕಂಟ್ರೋಲ್ ಇಲ್ಲ. ಇನ್ನು ಆಚೆ ಕಡೆ ಏನ್ ಕಂಟ್ರೋಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು? ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಎಲ್ಲಿದೆ? ಹಂಪಿಯಲ್ಲಿ ರೇಪ್ ಆಗಿದೆ, ಲವ್ ಜಿಹಾದ್ ಆಗ್ತಾ ಇದೆ. ಇವತ್ತು ಕನ್ನಡದ ಮಾನ ಮರ್ಯಾದೆ ಹೋಗ್ತಾ ಇದ್ದಾರೆ, ದೇಶದ ಮಾನ ಮರ್ಯಾದೆ ತೆಗೆದು ಇಷ್ಟನ್ನು ಕೂಡ ಇವತ್ತು ಇದೊಂದು ಗೂಂಡಾ ರಾಜ್ಯ, ಇದು ಗೂಂಡಾ ರಾಜ್ಯದ ಒಂದು ಅಪರಾವತಾರ ಅನ್ನೋ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಇರುವಂತದ್ದನ್ನ ನಾವು ಎಲ್ಲರೂ ಕೂಡ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಈಗ ಅದೇ